ನಮಸ್ಕಾರ ಬಾಸು. ಗಾಡಿ ರೆಡಿ ಆದಮೇಲೆ ಬಾಡಿನೂ ರೆಡಿ ಆಗಬೇಕಲ್ವ. ಅಷ್ಟು ದಿನ ಹೋಗೋದಕ್ಕೆ ನಮಗೆ ಏನೇನು ಐಟಮ್ಸ್ ಬೇಕು, ಡ್ರೆಸ್ಸಸ್ ಆಗಲಿ ಅಥವಾ ಏನೇ ನೆಸೆಸರಿ ಐಟಮ್ಸ್ ಆಗಲಿ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ವಿ. ಯಾವುದು ಮಿಸ್ ಆಗಬಾರ್ದು ನೋಡಿ, ಬಿಕಾಸ್ ಬೈಕಲ್ಲಿ ಹೋಗ್ತಾ ಇರೋದು ತುಂಬ ಲಾಂಗ್ ರೈಡ್ ಬೇರೆ. ಅದಕ್ಕೆ ಎಲ್ಲ ಎರಡೆರಡು ಸಲ ಚೆಕ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಪ್ಯಾಕ್ ಮಾಡಾದ್ಮೇಲೆ ನಮ್ಮ ಗಾಡಿಗೆ ಕಟ್ಟೋದೇ ಬಿಗ್ಗೆಸ್ಟ್ ಟಾಸ್ಕ್ ಅನಿಸಿದ್ದು ನನಗಂತೂ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ಆ ಲಗೇಜಸ್ಸು, ಟೆಂಟು ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನಾವು ಹೋಗಿದ್ದೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಮಾಡಿಸಿ ಯಾವುದೇ ರೀತಿ ತೊಂದರೆ ಆಗದೆ ಸೇಫಾಗಿ ಹೋಗಿ ಸೇಫಾಗಿ ಬರೋ ಥರ ಆಗಲಿ, ಮತ್ತು ಈಗ ಹೋಗ್ತಾ ಇರುವಂಥ ಈ ದಿನಗಳು ಸದಾ ನಮ್ಮ ಜೊತೆಯಲ್ಲಿ ನೆನಪಾಗಿ ಉಳಿಲಿ ಅನ್ನೋ ಥರ ಆಗಲಿ ಅಂತ ದೇವ್ರನ್ನ ಕೇಳಿಕೊಂಡು ಪೂಜೆ ಮಾಡಿದ್ವಿ. ಬಿಕಾಸ್ ನಾವು ಹೋಗ್ತಾ ಇರೋ ರೂಟ್ ಬಂದು ನಾರ್ಮಲ್ ರೂಟಲ್ಲ, ನಾವು 3 ಜ್ಯೋತಿರ್ಲಿಂಗಸ್ನ ಕವರ್ ಮಾಡಿ ಪ್ರಯಾಗ್ರಾಜ್ಗೆ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋಪ್ಸೋ ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಗಾಡಿಗೆ ಒಂದು ಸಲ ಬೇಬಿ ವಿಲ್ ಡೂ ದಿಸ್. ಸೊ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ತುಂಬಾ ಖುಷಿಯಾಗಿತ್ತು. 1 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗ್ಬೇಕಂತ. ಹೆವಿ ಅಂದರೆ ಹೆವಿ ಖುಷಿ ಆಗ್ತಾಯಿತ್ತು ಹೋಗ್ತಾಯಿದ್ರೆ. ನೆಕ್ಸ್ಟ್ ನಾವು ಹೋಗಿದ್ದೆ ಪೆಟ್ರೋಲ್ ಬಂಕಿಗೆ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿ ಗಾಡಿನ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ವಿ ಅಷ್ಟರೊಳಗೆ ಫೋನ್ ಬರುತ್ತೆ, ಆಕಾಶ್ ಅವ್ರ ಅಜ್ಜಿ ತೀರೋದ್ರು ಅಂತ. ಫಕ್, ಎಂಥ ಅಪ್ಸೆಟ್ ಆಯ್ತಂದರೆ ಬೇಜಾರು ಎಲ್ಲ ಒಂದು ಮಿಕ್ಸ್ಡ್ ಎಮೋಷನ್.